ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಬಿ ಕ್ರಿಯೇಷನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಕಲೆಕ್ಷನ್ನಲ್ಲಿ ಮತ್ತೆ ಒಂದು ಹೊಸ ಕಲೆಕ್ಷನ್ನು ಅಂತಾರಲ್ಲ ಆ ಥರ ತೊಗೊಂಡು ಬಂದಿದ್ದೀನಿ ನೋಡಿ. ಸೂಪರಾಗಿದೆ. ಬರೀ ಎಲ್ಲ ನೆಕ್ಲೆಸಸ್ಸೇ. ದಯವಿಟ್ಟು ನಂದು ಯಾವುದೇ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರೇ ನೋಡ್ತಾ ಇದ್ರೂ ಇಂಪ್ರೆಷನ್ ನೋಡಿ ಕ್ಲಿಕ್ ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೊಬ್ಬರು ಸಬ್ಸ್ಕ್ರೈಬರ್ ಅಂತ ಸಿಗ್ತಾರೆ. ಇನ್ನೊಂದೇನೆಂದರೆ ಈಗ ಹೊಸದಾಗಿ ಎಲ್ಲರೂ ಚಾನಲ್ ಓಪನ್ ಮಾಡಿರ್ತಾರೆ. ಏನಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ಅದರಲ್ಲಿ ನಮಗೆ ಇಷ್ಟು ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ನ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಟಾರ್ಗೆಟು. ಅದನ್ನು ಮಾಡೋಕ್ಕೋಸ್ಕರ ಬೇಡ್ಕೊಳ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಈ ಚಾನಲ್ ಕ್ರಿಯೇಟ್ ಮಾಡೋರು ಅವ್ರ ಲೈಫಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕೆಲವರು ದುಡ್ಡುಗೋಸ್ಕರನೂ ಮಾಡ್ತಾರೆ. ಇನ್ನು ಕೆಲವರು ತಮ್ಮ ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಥರದಲ್ಲಿ ನಾನೂ ಒಬ್ಬಳು. ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾನು ಮನೇಲಿ ಕೆಲಸ ಮಾಡ್ತೀನಿ. ಕೈಗೆ ಬರೋ ಅಷ್ಟು ನನ್ನ ಖರ್ಚಿಗೆ ಒಂದಷ್ಟು ದುಡ್ಡು ಅಂತ ಬರುತ್ತೆ. ಸೊ ಅದರಲ್ಲಿ ನಾನು ಲೈಫ್ ಲೀಡ್ ಮಾಡ್ತಿದ್ದೀನಿ, ಇಲ್ಲ ಅಂತಲ್ಲ. ಇದು ಎಲ್ಲರೂ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಒಂದು ಚಿಕ್ಕದಾಗಿ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದು ಥ್ರೂ ಆನ್ಲೈನ್ ಎಲ್ಲ ಸೇಲ್ ಮಾಡ್ತೀನಿ. ಅದೇ ರೀತಿ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ವಿಡಿಯೋ ಕ್ರಿಯೇಟ್ ಮಾಡಿ ಅದಕ್ಕೆ ನಾನು ವಾಯ್ಸ್ ಕೊಟ್ಟು ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಳೋರು ಆರ್ಡ್ರು ಕೊಡ್ಬೋದು. ಮತ್ತು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರು ಇದನ್ನು ನಂತರ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಮತ್ತು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ನಾನು ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀನಿ. ಡೈಲಿ ಅಪ್ಡೇಟ್ ಸಿಗುತ್ತೆ. ಯಾರಾದರೂ ಇದನ್ನು ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಗಿ ಇಲ್ಲ ನಿಮ್ಮದೊಂದು ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಅದು ಡೈಲಿ ನಿಮ್ಗೆ ಹೇಗೆ ಆರ್ಡ್ರ್ ಬರುತ್ತೋ ಅದ್ರ ಮೇಲೆ ನಿಮಗೆ ಇಷ್ಟು ಅಮೌಂಟು ಅಂತ ಸಿಗುತ್ತೆ. ನಾನು ಇಷ್ಟೇ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಫಸ್ಟು ಜಾಯಿನ್ ಆಗಿ ನಿಮಗೆ ಡೈಲಿ ಅಪ್ಡೇಟ್ ಸಿಗುತ್ತೆ. ನೀವೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬಿಸ್ನೆಸ್ ಅಂತ ಒಂದು ಸ್ಟಾರ್ಟ್ ಮಾಡ್ಬೋದು. ನೀವು ಈ ಕಾಲದಲ್ಲಿ ಏನಾಗಿದೆ ಅಂದರೆ ಒಂದು ಯಾವುದೋ ಒಂದು ಹೆಲ್ತ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂದರೆ ಒಂದಷ್ಟು ಜನನ ನೀವು ಜಾಯಿನ್ ಮಾಡಿಸ್ಬೇಕು, ಅವರು ಇನ್ನೊಂದಷ್ಟು ಜನನ ಜಾಯಿನ್ ಮಾಡಿಸ್ಬೇಕು, ಆ ಥರ ಇರುತ್ತೆ. ಅದು ಇನ್ನೊಂದೇನೆಂದರೆ ನೀವು ಪ್ರಾಡಕ್ಟು ಪರ್ಚೇಸು ಮಾಡಬೇಕು, ಆ ಥರ ಒಂದು ಬಿಸ್ನೆಸ್ಗಳಿರುತ್ತೆ. ಇದು ಆ ಥರ ಅಲ್ಲ. ಇದೆಲ್ಲ ನಾವು ಡೈಲಿ ವೇರ್ ಮಾಡೋದು, ಎಲ್ರಿಗೂ ಜನಕ್ಕೆ ಟ್ರೆಂಡ್ ಇರೋದ್ರಿಂದ ಇದರಿಂದ ನಾವು ಒಂದಷ್ಟೋ ಇಷ್ಟೋ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತೀನಿ. ಕೆಲವರೆಲ್ಲ ಥ್ರೂ ಆನ್ಲೈನು, ಅಮೆಝಾನು, ಫ್ಲಿಪ್ಕಾರ್ಟ್ ಅದ್ರಲ್ಲಿ ಪರ್ಚೇಸ್ ಮಾಡ್ತಾರೆ. ನೀವೇ ಪರ್ಚೇಸ್ ಮಾಡಿ ಇದನ್ನು ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಇದ್ರ ಬೆಲೆನೂ ಗೊತ್ತಾಗುತ್ತೆ, ಹೇಗಿದೆ ಕ್ವಾಲಿಟಿ, ಹೇಗಿದೆ ಐಟಮು ಅಂತಲೂ ಗೊತ್ತಾಗುತ್ತೆ. ಇಷ್ಟ ಆದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಆದಷ್ಟು ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂದ ನಾನೊಂಚೂರು ಅಂದರೆ ನನಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಅದಕ್ಕಿನ್ನ ಪ್ರೊಸೀಜರ್ ತುಂಬ ಇದೆ, ದುಡ್ಡು ಬರೋದಕ್ಕೆ ಪ್ರೊಸೀಜರ್ ತುಂಬಾ ಇದೆ ಅಂತ ನನಗೂ ಗೊತ್ತು. ಏನೋ ನೀವು ಆದಷ್ಟು ನೋಡಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಸಿಕ್ದಂಗೆ ಆಗುತ್ತೆ. ವಾಚ್ ಟೈಮ್ ಸಿಗುತ್ತೆ, ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ. ಅದು ಬಿಟ್ಟು ಇನ್ನೇನೂ ಆಗೋದಿಲ್ಲ. ಒಂದು ಗ್ರೋ ಆಗುತ್ತಷ್ಟೇ, ಚಾನಲ್ ಒಂದು ಗ್ರೋ ಆಗುತ್ತೆ. ಇವಾಗಲೇ ನಾವು ಎಲ್ಲ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಷ್ಟ ಆದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ನನಗೂ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.